ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯ ಫೈನಲ್ ಅಂತ ಇವತ್ತು ನಡೀತಾ ಇದೆ. ನನ್ನ ಪ್ರಕಾರ ಫೈನಲ್ ಹಂತದಲ್ಲಿ ಯಾರ್ಯಾರು ಉಳಿಬೋದು, 6 ಜನದಲ್ಲಿ ಸುದೀಪ್ ಅಣ್ಣನ ಕೈಯಲ್ಲಿ ಇಬ್ಬರ ಕೈ ಯಾರ್ದಿರುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಗುರು. ಇವತ್ತಿನ ಓಟಿನ ಪ್ರಕಾರ ಡ್ರೋನ್ ಪ್ರತಾಪ್ ಅವರು ಅಳ್ಳಾಡ್ತಾನೆ ಇಲ್ಲ, ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ. ಆದರೆ ನನ್ನ ಪ್ರಕಾರ ಬಿಗ್ ಬಾಸ್ ಅವರು ಬರೀ ಓಟಿನ ಪ್ರಕಾರ ಅವರು ಒಬ್ಬರು ವ್ಯಕ್ತಿನ ಗೆಲ್ಸೋದಕ್ಕೆ ಅವ್ರು ಟ್ರೈ ಮಾಡೋದಿಲ್ಲ. ಯಾಕಂದರೆ ಅಲ್ಲಿ ಆಟನೆಲ್ಲ ಮೆನ್ಷನ್ ಮಾಡ್ತಾರೆ, ಪ್ರತಿಯೊಂದು ನೋಡಿ, TRP ನೋಡಿ, ಕೆಲವೊಂದು ಎಲ್ಲನೂ ನೋಡಿ ಒಬ್ಬ ವ್ಯಕ್ತಿನ ಗೆಲ್ಸೋದಕ್ಕೆ ಟ್ರೈ ಮಾಡ್ತಾರೆ. ನೋಡೋಣ ಸ್ನೇಹಿತರೆ, ನನಗಂತೂ 200% ಡ್ರೋನ್ ಪ್ರತಾಪ್ನ ಇವರು ಗೆಲ್ಸಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅವನ್ನ ಗೆಲ್ಸಿದ್ರೆ ಒಂದು ಮೋಸ ಗೆಲ್ಲುತ್ತೆ ಅಂತ ಏನೋ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ. ಒಬ್ಬ ಸುಳ್ಳು ಹೇಳಿ ಹಾಗೆ ಹೀಗೆ ಜನಗಳಿಗೆ ಮೋಸ ಮಾಡಿ ಬಕ್ರಾ ಮಾಡಿ ಇಂಥವ್ರನ್ನ ಗೆದ್ದರೆ ಸಮಾಜಕ್ಕೆ ಏನು ಸಿಗುತ್ತೆ ಹಾಗೆ ಹೀಗೆ ಅಂದವ್ರೆ. ಒಟ್ಟಿನಲ್ಲಿ ಇವಾಗ ರಾಜಕಾರಣಿಗಳೆಲ್ಲ ಮಾಡ್ತಾ ಇದ್ದಾರಲ್ಲ ಗುರು, ಜೈಲ್ಗೆ ಹೋಗಿ ಬಂದಿರೋರನ್ನ ನಂಬಿ ಓಟ್ ಹಾಕ್ತೀರಾ? ಅಂಥವ್ರಿಗೆಲ್ಲ ಇವನೇನು ಜೈಲ್ಗೆ ಹೋಗಿದ್ದಾನೆ? ಏನಿಲ್ಲ ತಾನೆ. ಆದರೂ ಜನ ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಮತ್ತು ಇದರಲ್ಲಿ ಎಲ್ಲರೂ ಸೇರ್ಕೊಂಡು ಪೇಡ್ ಪ್ರಮೋಷನ್ನು, ಯೋಗ್ಯತೆಗೆ ಓಟು ಸೇಮ್ ರಾಜಕಾರಣಿಗಳ ಥರ ಆಗ್ಬಿಟ್ಟವ್ರು. ಒಳಗಡೆ ಇರೋ ಸ್ಪರ್ಧಿಗಳು ಕೆಲವರು ಪೇಡ್ ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ. ಈ ಆಚೆ ಕಡೆ ಹೋಗಿರೋ ಅಂಥವ್ರು ದುಡ್ಡು ಕೊಟ್ಬಿಟ್ಟು ಪೇಡ್ ಪ್ರಮೋಷನ್ ಮಾಡಿಸ್ತಾರೆ. ಏನು ಮಾಡೋಕ್ಕಾಗಲ್ಲ. ಡ್ರೋನ್ ಪ್ರತಾಪ್ಗೆ ಇರೋ ಫ್ಯಾನ್ಸ್ ಬೇಸ್ ಹೆಂಗಿದೆ ಅಂದರೆ ಗಾಬರಿ ಆಗ್ಬಿಡ್ಬೇಕು, ಆ ಥರ ಇದೆ. ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಇಶಾನಿ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ಕಾಗೆ ಕಕ್ಕ ಬಗ್ಗೆ ಅವಳು ಒಂದೇ ಒಂದು ಫೋಟೋಗೆ 1.5 ಲಕ್ಷ ಕಮೆಂಟ್ ಹಾಕಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾರು ರೇಂಜಲ್ಲಿ ಫ್ಯಾನ್ಸ್ ಬೇಸ್ ಇದೆ ಅವನಿಗೆ ಅಂತ. ಮತ್ತು ಸ್ನೇಹಿತರೆ, ನನ್ನ ಪ್ರಕಾರ ಈ ವಾರ ಈ ದಿನ ಯಾರು ಗೆಲ್ತಾರೋ ಏನೋ ನನಗಂತೂ ಗೊತ್ತಿಲ್ಲ. ನೋಡಬೇಕು ಇವತ್ತು ಫೈನಲಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಆ ಮನೆಯಿಂದ ಆಚೆ ಹೋಗ್ತಾರೆ ನೋಡೋಣ. ಮತ್ತು ಹಾಗೆ ಇವತ್ತು 7:30 ಸ್ಟಾರ್ಟ್ ಆಗ್ತಿದೆ. ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾಯಿದ್ದೀನಿ, ನೀವು ವೆಯ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಇನ್ನೇನು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ಗೆಲ್ಬೋದು, ಯಾರು ಸೋಲ್ಬೋದು, ಹೆಸರನ್ನ ಮೆನ್ಷನ್ ಮಾಡಿ. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.